ಆ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಅಥವಾ ಒಂದಿಷ್ಟಂದ್ರೆ ಎಷ್ಟು ಜನ ಸೇರಿದ್ದಾರೆ, ಕುತೂಹಲ, ಕ್ಯೂರಿಯಾಸಿಟಿ ಇರುವಂಥದ್ದು. ಆದರೆ ಎಷ್ಟು ಅದ್ಭುತವಾಗಿ ಡ್ರೋನ್ ಕ್ಯಾಮರಾದಲ್ಲಿ ಸೆರೆ ಹಿಡಿಯಲಾಗಿದೆ ನೋಡಿ. ಆ ದೃಶ್ಯವನ್ನ ನೀವು ನೋಡ್ತಾ ಇದ್ರೆ ಇದು ದೇವಸ್ಥಾನದಲ್ಲಿ ಒಳಾಂಗಣದ ಪ್ರಾಂಗಣ ಯಾವ ರೀತಿಯಾಗಿದೆ, ಅಲ್ಲಿ ಎಷ್ಟು ಜನಸಂದಣಿ ಸೇರಿದೆ ನೋಡಿ. ಒಳಗಡೆ ಯಾವ ರೀತಿ ಭಕ್ತ ಸಾಗರ ಸೇರಿದೆ, ಹಾಗೆ ಹೊರಗಡೆ ಮುಂದ್ಗಡೆಯಿಂದ ಜಾಗ ಇದೆ ಅಲ್ವಾ, ಆ ಜಾಗದಲ್ಲಿ ನೋಡಿ ಕಂಪ್ಲೀಟ್ ಆಗಿ ಇರುವೆ ಮುತ್ತಾಕೊಂಡಾಗಿದೆ. ಅಷ್ಟು ಕಾಲಿಡೋಕ್ ಜಾಗ ಇಲ್ಲ, ಅಷ್ಟು ಜನಸಂಖ್ಯೆ ಸೇರಿದೆ. ಅಂದ್ರೆ ಲಕ್ಷಾಂತರ ಮಂದಿ ಈ ಒಂದು ಕರಗಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಕ್ಯಾಮ್ರಾ ಒಂದರಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಜನ ಬರ್ತಾ ಇರುವಂಥ ದೃಶ್ಯ ಇದು. ಕ್ಯಾಮ್ರಾ 2ಅಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರೆ ವಿಂಡೋಸಲ್ಲಿ ಯಾವ ರೀತಿಯಾಗಿ ಜನ ಸಂದಣಿ ಸೇರಿದೆ, ಭಕ್ತ ಸಾಗರವಲ್ಲಿ ಹರಿದು ಬಂದಿದೆ. ಇನ್ನೊಂದು ಕಡೆಯಲ್ಲಿ ಡ್ರೋನ್ ಕ್ಯಾಮರಾದಲ್ಲಿ ಯಾವ ರೀತಿಯಾಗಿ ದೃಶ್ಯವನ್ನ ಸೆರೆ ಹಿಡಿಯಲಾಗಿದೆ, ಮೇಲ್ಗಡೆಯಿಂದ ಯಾವ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಈಗಾಗ ಲೇಟೆಸ್ಟ್ ಆಗಿ ಇರುವಂಥದ್ದು ಡ್ರೋನ್ ಕ್ಯಾಮರಾದಲ್ಲಿ ಒಂದು ದೃಶ್ಯವನ್ನ ಸೆರೆ ಹಿಡಿದ್ರೆ ಬಹಳ ಅದ್ಭುತವಾಗಿ ಬರುತ್ತೆ. ಮುಂಚೆಲ್ಲ ನಮ್ಗೆ ಒಂದ್ಸತಿ ಕಂಪ್ಲೀಟ್ ಆಗಿ ಒಂದು ಕ್ಯಾಮ್ರಾದಲ್ಲಿ ನೋಡ್ಬಿಟ್ರೆ ಆಯ್ತು, ಅಬ್ಬಾ ಇಷ್ಟು ಜನ ಇದ್ರ, ಹಿಂಗೆ ಕಾಣಿಸುತ್ತಾ ನಮಗೆ, ಹೀಗಿರುತ್ತಾ ಅಂತ ಹೇಳ್ಕೊಂಡು ಆ ಥರ ಒಂದು ಮನ್ಸಲ್ಲಿ ಅನ್ಸ್ಕೊತಾ ಇರ್ತಾರೆ ಜನರು. ಆದರೆ ಈಗ ಹಂಗಲ್ಲ, ಲೇಟೆಸ್ಟ್ ಆಗಿ ಡ್ರೋನ್ ಕ್ಯಾಮರಾ ಇರುವಂಥದ್ದು ಮೇಲ್ಗಡೆಯಿಂದನೂ ದೃಶ್ಯವನ್ನ ಸೆರೆ ಹಿಡಿದಾಗ ಎಷ್ಟು ಅದ್ಭುತವಾಗಿ ಅದು ಕಾಣಿಸುತ್ತೆ, ಅವು ಕೂಡ ಗೊತ್ತಾಗುತ್ತೆ ನೋಡಿ ಯಾವ ರೀತಿಯಾಗಿ ಅದ್ಭುತವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಜನಸಂದಣಿ ಕೂಡ ಅಷ್ಟೇ ಇರುವಂಥದ್ದು, ಎಲ್ಲರೂ ಕೂಡ ದೇವರ ಭಕ್ತಿಗೆ ಪಾತ್ರರಾಗ್ತಾ ಇರುವಂಥದ್ದು. ಅಷ್ಟೇ ಶುದ್ಧದಿಂದ, ಅಷ್ಟೇ ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ನಿಟ್ಟಿನಲ್ಲಿ ದೇವರನ್ನ ಕಂಪ್ಲೀಟಾಗಿ ನೋಡಬೇಕು. ಆ ನಿಟ್ಟಿನಲ್ಲಿ ಅದೇ ದೇವಸ್ಥಾನಕ್ಕೆ ಬಂದಿರುವಂಥದ್ದು. ಧರ್ಮರಾಯ ಸ್ವಾಮಿಗೆ ಜೈಕಾರವನ್ನ ಕೂಗ್ತಾ ಈಗ ಈ ಕರಗ ಇಲ್ಲಿಂದ 12ವರೆಗೆ ಹೋದ್ರೆ ಮತ್ತೆ ವಾಪಸ್ ಬರೋದು ಬೆಳಗಿನ ಜಾವ. ಅಲ್ಲಿ ತನಕ ಜ್ಞಾನೇಂದ್ರ ಅವರು ಕಳಸವನ್ನು ಹೊತ್ತು ಸಾಕ್ತಾರೆ. ಬಹಳ ವಿಶೇಷತೆ ಅಂತ ಹೇಳಿದ್ರೆ ಹೇಳಲೇಬೇಕು. ಫಸ್ಟಿಗೆ ಅವ್ರು ನಡ್ಕೊಂಡು ಹೋಗ್ತಾರಲ್ಲ, ಅದೇ ಸ್ಪೀಡ್ ಕೊನೆ ತನಕ ಅದೇ ಸ್ಪೀಡ್ ಇರುತ್ತೆ. ಹೋಗ್ತಾ ಹೋಗ್ತಾ ಆ ಸ್ಪೀಡ್ ಎನ್ನುವಂಥದ್ದು ಕಡಿಮೆ ಆಗಲ್ಲ, ಕಂಪ್ಲೀಟ್ ಆಗಿ ಅದೇ ಸ್ಪೀಡಲ್ಲಿ ಹೂವಿನಿಂದ ಅಲಂಕೃತಗೊಂಡಿರುವಂಥ ಕಳಶವನ್ನು ಹೊತ್ತು ಸಾಕ್ತಾರೆ. ರಿಯಲಿ ಆ ಒಂದು ದೃಶ್ಯವನ್ನ ನೋಡ್ಬೇಕಂತ ಹೇಳಿದ್ರೆ 2 ಕಣ್ಣು ಸಾಲದು, ಆ ರೀತಿಯಾಗಿರುತ್ತೆ. ಯಾವಾಗ ಸ್ಟಾರ್ಟಲ್ಲಿ ಆ ಒಂದು ಜೋಶು, ಆ ಒಂದು ಸ್ಪೀಡು, ಆ ಒಂದು ಶಕ್ತಿ ಇರುತ್ತಲ್ಲ, ಮೆರವಣಿಗೆ ಮಾಡ್ತಾರೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ದೇವಸ್ಥಾನ ಮೂರ್ತಿ ಇಟ್ಟು ಮೆರವಣಿಗೆ ಮಾಡ್ತಾರೆ. ಹೀಗಾಗಿ ಎಲ್ಲ ರೀತಿಯ ಸಿದ್ಧತೆ ದೇವಸ್ಥಾನ ಆಡಳಿತ ಮಾಡಿಕೊಂಡಿದೆ. ಬೆಂಗಳೂರು ಐತಿಹಾಸಿಕ ಕರಗ ಇದು. ಹೀಗಾಗಿ ಎಲ್ಲ ರೀತಿಯ ಪೊಲೀಸ್ ಇಲಾಖೆ ಆಯಿತು, ಮತ್ತೊಂದು ಕಡೆ BBMP ಆರೋಗ್ಯ ಇಲಾಖೆ ಪ್ರತಿಯೊಬ್ಬರು ಈ ಒಂದು ಬಂದೋಬಸ್ತನ್ನ ನಿರ್ವಹಿಸ್ತಾರೆ. ಯಾಕಂದ್ರೆ ಯಾಕಂದ್ರೆ ಕರಗ ಉತ್ಸವ ಅಂದ್ರೆ ಬೆಂಗಳೂರಲ್ಲಿ ಅದ್ದೂರಿಯಾಗಿ ನಡೆಯುತ್ತೆ. ಬೆಂಗಳೂರು ಹಬ್ಬ ಅಂತಾನೆ ಕರೀತಾರೆ. ಮಧ್ಯರಾತ್ರಿ ರಾತ್ರಿ 1ರಿಂದ 2 ಗಂಟೆವರೆಗೆ ಆ ಕರಗನ ಹೊತ್ತು ಪೂಜಾರಿ ಜ್ಞಾನೇಂದ್ರ ಅವರು ಬರ್ಮಿದ್ದಾರೆ. ಈಗ ರಥದಲ್ಲಿ ಈಗ ಮೂರ್ತಿಗಳನ್ನ ಪಾಂಡವರ ಮೂರ್ತಿಗಳನ್ನ ಕೂರಿಸುವ ಏನು ಎಲ್ಲ ಸಿದ್ಧತೆ ಮಾಡಿಕೊಡ್ತಿದ್ದಾರೆ. ರಥವನ್ನ ರೆಡಿ ಮಾಡ್ತಿದ್ದಾರೆ. ಪಕ್ಕದಲ್ಲಿ ಮುತ್ತೈಲಮ್ಮನ ಮೂರ್ತಿನ ಕೂರಿಸಿದ್ದಾರೆ. ಯಾಕಂದ್ರೆ ಈ ಒಂದು ರಥ ಆದ ನಂತರವೇ ಕರಗ ಮಹೋತ್ಸವ ಆರಂಭವಾಗುತ್ತೆ. 1ರಿಂದ 2 ಗಂಟೆ ಒಳಗಡೆ ಕರಗ ಅಲ್ಲಿಂದ ಮೆರವಣಿಗೆ ಆರಂಭವಾಗುತ್ತೆ. ರಾಜ ಮಾರ್ಕೆಟ್, ಸರ್ಕಲ್ ಸಿಟಿ ಮಾರ್ಕೆಟ್, ಕೋಟೆ ಆಂಜನೇಯ ದೇವಾಲಯ, ಮತ್ತೊಂದು ಕಡೆ SP ರೋಡ್, ಮಸ್ತನ್ ಸಾಬ್ ದರ್ಗಾ, ಹೀಗೆ ಹಲವಾರು SP ರೋಡ್, ಮಸ್ತನ್ ಸಾಬ್ ದರ್ಗಾ, ಹೀಗೆ ಹಲವಾರು ನಗರಗಳಿಗೆ ಹೋಗಿ ಮತ್ತೊಂದು ಕಡೆ ಬೆಳಗ್ಗೆ 9 ಗಂಟೆಗೆ ಮತ್ತೆ ದೇವಸ್ಥಾನಕ್ಕೆ ಕರಗ ಬರಲಿದೆ. ಹೀಗಾಗಿ ನೋಡ್ತಿರ್ಬೋದು ಸಾಕಷ್ಟು ಭಕ್ತಾದಿಗಳು ಈ ಒಂದು ಕರಗ ಐತಿಹಾಸಿಕ ಕರಗದಲ್ಲಿ ಭಾಗಿಯಾಗಿದ್ದಾರೆ. ಕಣ್ತುಂಬಿಕೊಳ್ಳಲು ಕಾತರದಿಂದ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣ ಅಂದರೆ 1ವರೆಗೆ ಪೂಜಾರಿ ಜ್ಞಾನೇಂದ್ರ ಅವರು ಕರಗ ಹೊತ್ತು, ಹೂವಿನ ಕರಗ ಹೊತ್ತು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಇಲ್ಲಿ 3-4 ಬಾರಿ ಪ್ರದಕ್ಷಿಣೆ ಆಗ್ತಾರೆ. ಅವರ ನೃತ್ಯ ಮೂಲಕ ಕಾಟನ್ಪೇಟೆ, ಕಪ್ಪನ್ಪೇಟೆ, SP ರೋಡ್, KR ಮಾರ್ಕೆಟ್, ಮತ್ತೊಂದು ಕಡೆ ಮೈಸೂರು ಬ್ಯಾಂಕ್ ಸರ್ಕಲ್, ಅಣ್ಣಮ್ಮ ದೇವಸ್ಥಾನ, ಹೀಗೆ ಮಸ್ತನ್ ಸಾಬ್ ದರ್ಗಾ ಹೋಗುತ್ತೆ. ಇದು ಈ ಒಂದು ಕರಗ ಐತಿಹಾಸಿಕ ಕರವಾಗಿದೆ. ಹೀಗಾಗಿ ದೇವಸ್ಥಾನ ಆಡಳಿತ ಮಂಡಳಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ನೀವು ನೋಡ್ತಿರ್ಬೋದು, ಈಗ ಪೂಜಾ ಪುನಸ್ಕಾರಗಳು ನಡೀತಿದೆ. ಒಂದ್ ಕಡೆ ಮುತ್ತೈಲಮ್ಮನ ಮೂರ್ತಿಯನ್ನ ರೆಡಿ ಮಾಡ್ತಿದ್ರೆ, ಮತ್ತೊಂದು ಕಡೆ ಈ ಒಂದು ದೊಡ್ಡ ಮುತ್ತೈಲಮ್ಮನ ಮೂರ್ತಿಯನ್ನ ರೆಡಿ ಮಾಡ್ತಿದ್ರೆ, ಮತ್ತೊಂದು ಕಡೆ ಈ ಒಂದು ದೊಡ್ಡ ರಥದಲ್ಲಿ ಪಾಂಡವರ ಮೂರ್ತಿಯನ್ನ ಕೂರಿಸ್ತಾ ಇದ್ರೆ. ಇಲ್ಲಿಂದ ಮೆರವಣಿಗೆ ಆರಂಭವಾಗುತ್ತೆ. ನಿಕೇಶ್,
ಮತ್ತೆ ಸಂಪರ್ಕ ಮಾಡ್ತೀನಿ ವೀರೇಶ್. ಈಗಾಗಲೇ ಯಾವ ರೀತಿಯಾಗಿ ಕರಗವನ್ನ ಕಣ್ತುಂಬಿಕೊಳ್ಳಲು ಜನಸಾಗರವೇ ಹರಿದು ಬಂದಿರುವಂಥದ್ದು. ಒಂದು ಕಡೆ ಪೊಲೀಸ್ ಕಣ್ಗಾವಲು ಕೂಡ ಅಷ್ಟೇ ಭದ್ರತೆಯನ್ನ ಇರುವಂಥದ್ದು. ಈಗಾಗಲೇ CC ಕ್ಯಾಮೆರಾ ವ್ಯವಸ್ಥೆ ಇರ್ಬೋದು, ಹಾಗೆ ದಾರಿ ಉದ್ದಕ್ಕೂ ಕೂಡ ಪೊಲೀಸ್ ವ್ಯವಸ್ಥೆ ಕೂಡ ಅಷ್ಟೇ ಇರುವಂಥದ್ದು. ಈಗಾಗಲೇ VIP ಕೂಡ ಅಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನದಲ್ಲಿ ಬಂದು ಅವರು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿ ಒಂದಿಷ್ಟು ಜನ ಹೋದರೆ ಒಂದಿಷ್ಟು ಜನ ಬೆಳಗ್ಗೆ ತನಕನೂ ಕೂಡ ಇರ್ತಾರೆ. ಬಹಳ ಪ್ರಮುಖವಾಗಿ ಈ ಒಂದು ಶ್ರೀಕೃಷ್ಣನ ಸಹಾಯದಿಂದ ಪಾಂಡವರು ಕುರುಕ್ಷೇತ್ರ ಯುದ್ಧದಲ್ಲಿ ಜಯಗಳಿಸ್ತಾರೆ. ಎಲ್ಲವೂ ಕೂಡ ಮುಗಿದ ನಂತರ ಪಾಂಡವರು ಸ್ವರ್ಗಕ್ಕೆ ಹೋಗಲು ಸ್ವರ್ಗಾರೋಹಣ ಮಾಡುವ ಸಂದರ್ಭ ಬರ್ತದೆ. ಆದರೆ ದ್ರೌಪದಿಯು ಈ ಸಂದರ್ಭದಲ್ಲಿ ನಡ್ಕೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ದ್ರೌಪದಿ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದಿರ್ತಾಳೆ. ಇದನ್ನು ಗಮನಿಸದೆ ಹೋದಂಥ ಪಾಂಡವರು ಸ್ವರ್ಗದ ಕಡೆ ನಡೀತಾ ಹೋಗ್ತಾ ಇರ್ತಾರೆ. ದ್ರೌಪದಿ ಯಾವಾಗ ಎಚ್ಚರವಾಗುತ್ತೋ ಆ ಸಂದರ್ಭದಲ್ಲಿ ಆಕೆ ಮುಂದೆ ತಿಮಿರಾಸುರ ಎನ್ನುವಂಥ ರಾಕ್ಷಸ ನಿಂತಿರ್ತಾನೆ. ಆ ಕ್ಷಣದಲ್ಲಿ ದ್ರೌಪದಿಯು ಆದಿಶಕ್ತಿಯ ರೂಪವನ್ನು ತೋರ್ತಾಳೆ. ಸೊ ಆ ಸಂದರ್ಭದಲ್ಲಿ ತಿಮಿರಾಸುರನನ್ನು ಸದೆಬಡಿಯಲು ತಲೆಯಿಂದ ಯಜಮಾನ, ಹಣೆಯಿಂದ ಗಣಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರರನ್ನ ಇವರೆಲ್ಲರನ್ನೂ ಕೂಡ ಸೃಷ್ಟಿ ಮಾಡ್ತಾಳೆ. ಯಾಕಂತ ಹೇಳಿದ್ರೆ ಈ ತಿಮಿರಾಸುರ ಎನ್ನುವಂಥ ಬಲಿಷ್ಠವಾದ ರಾಕ್ಷಸ, ಆ ರಾಕ್ಷಸರನ್ನ ಸದೆಬಡಿಬೇಕಾಗತ್ತೆ. ಆದರೆ ದ್ರೌಪದಿಗೆ ಸಾಧ್ಯವಾಗಲ್ಲ. ಆಗ ದ್ರೌಪದಿ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ಇವರೆಲ್ಲರನ್ನೂ ಕೂಡ ತನ್ನ ತಲೆಯಿಂದ ಯಜಮಾನ ಆದರೆ, ಹಣೆಯಿಂದ ಗಣಾಚಾರಿ, ಕಿವಿಗಳಿಂದ ಗೌಡರು, ಬಾಯಿಂದ ಗಂಟೆ ಪೂಜಾರಿ, ಹೆಗಲಿನಿಂದ ವೀರಕುಮಾರ ಇವರೆಲ್ಲರನ್ನ ಸೃಷ್ಟಿ ಮಾಡ್ತಾಳೆ. ಯಾಕಂತ ಹೇಳಿದ್ರೆ ದ್ರೌಪದಿ ಅಂತ ಹೇಳಿದ್ರೆ ದೇವಿ, ದೈವಿಕ ಶಕ್ತಿ ಇರುತ್ತೆ. ಅವರಿಗೂ ಕೂಡ ಸೃಷ್ಟಿ ಮಾಡುವಂಥ ದೈವಿಕ ಶಕ್ತಿ ಇರುತ್ತೆ. ಎಲ್ಲರೊಂದಿಗೆ ನಿಂತು ತಿಮಿರಾಸುರನನ್ನು ಎದುರಿಸಿ ಗೆಲುವನ್ನು ಸಾಧಿಸ್ತಾಳೆ. ಸೊ ನಂತರ ದ್ರೌಪದಿಯು ಕೈಲಾಸಕ್ಕೆ ತೆರಳುತ್ತಾಳೆ. ತಮ್ಮನ್ನು ಸೃಷ್ಟಿಸಿದ ತಾಯಿ ದ್ರೌಪದಿಯು ಕೈಲಾಸಕ್ಕೆ ಹೋಗದಂತೆ ತಡೆಯಲು ಈ ವೀರಕುಮಾರರೆಲ್ಲ ಇವಾಗ ಈಗಾಗಲೇ ಯಾರೆಲ್ಲ ಸೃಷ್ಟಿಯಾಗಿದ್ರಲ್ಲ, ಯಜಮಾನ, ಗಣಾಚಾರಿ, ಗೌಡರು, ಗಂಟೆ ಪೂಜಾರಿ, ವೀರಕುಮಾರರು ಇವರೆಲ್ಲರೂ ಹೇಗೆ ಸೃಷ್ಟಿಯಾಗಿದ್ರಲ್ಲ ಅವರೆಲ್ಲರೂ ತನ್ನ ತಾಯಿ ಯಾವಾಗ ಕೈಲಾಸಕ್ಕೆ ಹೋಗೋಕ್ಕೆ ನಿರ್ಧಾರ ಮಾಡಿದ್ಲೋ ಆ ಕೈಲಾಸಕ್ಕೆ ಹೋಗೋದನ್ನ ತಡೆಯಲು ಇವರೆಲ್ಲರೂ ಕೂಡ ನಿರ್ಧಾರವನ್ನು ಮಾಡ್ತಾರೆ. ನೋಡಿ ಯಾವ ರೀತಿಯಾಗಿ ದೃಶ್ಯಾವಳಿಯಲ್ಲಿ ನೀವು ಕೂಡ ಗಮನಿಸ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಲೈವ್ ಕವರೇಜ್. ಇದು ರಿಪಬ್ಲಿಕ್ ಕನ್ನಡದ ಲೈವ್ ಕವರೇಜ್. ಕಂಪ್ಲೀಟ್ ಆಗಿ ನೀವು ಈ ಒಂದು ಕರಗದ ಉತ್ಸವವನ್ನು ಕಂಪ್ಲೀಟ್ ಆಗಿ ನೀವು ನೋಡ್ಬೋದು. ಕ್ಷಣ ಕ್ಷಣಕ್ಕೂ ಕೂಡ ಯಾವ ರೀತಿಯಾಗಿ ಸಂಭ್ರಮ ಸಡಗರದಿಂದ ಈ ಕರಗ ಮಹೋತ್ಸವ ನಡೆದು ಸಾಗಲಿದೆ. ಬೆಳಿಗ್ಗೆ ತನಕ ಲೈವ್ ಕವರೇಜ್ ಮುಖಾಂತರ ನೋಡ್ಬೋದು. ಒಂದಿಷ್ಟು ಜನರಿಗೆ ಭಕ್ತಿ ಭಾವವಿರುತ್ತೆ, ದೇವರಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಮನೋಭಾವ ಇರುತ್ತೆ.